ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ್ಯಾವ ಗ್ರಹಚಾರಗಳಿಂದಾಗಿ, ಯಾವ್ಯಾವ ಗ್ರಹ ಬದಲಾವಣೆಗಳಿಂದಾಗಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳು ನಿಮಗೆ ಕಾದಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ನವೆಂಬರ್ ತಿಂಗಳ ಗೋಚಾರದ ಫಲಗಳನ್ನು ನೋಡೋಕ್ಕೂ ಮುಂಚಿತವಾಗಿ ನವೆಂಬರ್ನ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಗಳು ಆಗುತ್ತವೆ ಮತ್ತು ಮಾಸ ವಿಶೇಷತೆಗಳೇನು ಅನ್ನೋದನ್ನು ನೋಡೋಣ. ಈ ನವೆಂಬರ್ ಅಂತ ಹೇಳ್ತಾ ಇದ್ದ ಹಾಗೆಯೇ ನಮ್ಮ ನವೆಂಬರ್ 1ನೇ ತಾರೀಕು ನಮ್ಮೆಲ್ಲರಿಗೂ ಕನ್ನಡ ಹಬ್ಬ. ತಮ್ಮೆಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವನ್ನು ನಾವೇನು ಬೆಳೆಸಬೇಕಾಗಿಲ್ಲ, ಅದು ಬೆಳೆದು ನಿಂತಿದೆ. ಅವುಗಳ ನಡುವೆ ನಾವು ಆಶ್ರಯವನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಕನ್ನಡವನ್ನು ಬಳಸ್ಕೊಂಡ್ರೆ ಸಾಕು. ಬೆಳೆಸೋದು, ಅದು ಬೆಳೆದದ್ದಕ್ಕೆ ನಾವಿದ್ದೀವಿ. ನಾವಿಲ್ಲ ಅಂದರೆ ಆ ಭಾಷೆಗೇನು ತೊಂದರೆ ಇಲ್ಲ, ಭಾಷೆ ಇದ್ದೇ ಇರುತ್ತೆ. ನಮಗೆ ಆ ಭಾಷೆ ಅವಶ್ಯಕತೆ ಹೊರತು ಭಾಷೆಗೆ ಮನುಷ್ಯ ಅವಶ್ಯಕತೆ ಅಲ್ಲ ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ನೆನಪಿಟ್ಕೊಂಡಿರಬೇಕು. ಕನ್ನಡವನ್ನು ಸಾಧ್ಯವಾದಷ್ಟು ಬಳಸಿ ಬಳಕೆಗೆ ತಗೊಂಡು ಬಂದು ನೀವು ಜೀವಂತವಾಗಿರೋದಕ್ಕೆ ನೀವು ಸಾಧ್ಯ ಮಾಡಿಕೊಳ್ಳಿ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇನ್ನು 2ನೇ ತಾರೀಕು 11ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ಶುಕ್ರನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 16ನೇ ತಾರೀಕು 11ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 23ನೇ ತಾರೀಕು 11ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ವಕ್ರೀಗತನಾಗಿರತಕ್ಕಂತಹ ಬುಧನು ವಕ್ರತ್ವದಲ್ಲಿ ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ. ಇನ್ನು 26ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಶುಕ್ರನು ಈ ಒಂದು ತಿಂಗಳಲ್ಲಿ 2ನೇ ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸ್ತಾ ತುಲಾಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ಒಂದು ತಿಂಗಳಲ್ಲಿ ನಡೀತಕ್ಕಂತಹ ಒಂದು ಗ್ರಹದ ಸ್ಥಾನದ ಸಂಚಾರದ ಬಲಗಳು. ಇನ್ನು ವಿಶೇಷತೆ ಅಂತ ನೋಡೋದಾಯಿತು ಅಂದರೆ ಈ ತಿಂಗಳಲ್ಲಿ ಯಾವ್ಯಾವ ದಿನಾಂಕಗಳಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ದಿನಮಾನಗಳಿದ್ದಾವೆ, ಅದರಿಂದ ನಿಮಗೇನು ಅನುಕೂಲಗಳಾಗಬಹುದು, ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ತಗೊಂಡು ಬರಬಹುದು ಅನ್ನೋದಾಯಿತು ಅಂತ ಹೇಳಿದ್ರೆ ನೋಡಿ. ಹೇಗಿದ್ದರೂ ಕಾರ್ತಿಕ ಮಾಸ ನಡೀತಾ ಇದೆ. 2ನೇ ತಾರೀಕು ಭಾನುವಾರದಂದು ದ್ವಾದಶಿ ತಿಥಿ ದಿವಸ, ಅದನ್ನು ಉತ್ಥಾನ ದ್ವಾದಶಿ ಅಂತ ಕರಿತೀವಿ. ಜೊತೆಗೆ ತುಳಸಿ ಪೂಜೆ ಸಹ ಇರತಕ್ಕಂತಹದ್ದು. ಈ ತುಳಸಿ ಪೂಜೆಯನ್ನು ತುಂಬ ಜನರು ಮಾಡ್ತಾ ಇದ್ದಾರೆ. ಪರಂಪರೆಗಳಲ್ಲಿ ಮಾತ್ರ ತುಳಸಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಸಹ ಅದನ್ನು ರೂಢಿ ಮಾಡಿಕೊಂಡು ತುಳಸಿಯನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ತುಳಸಿ ಪೂಜೆ ಇರತಕ್ಕಂಥದ್ದು 2ನೇ ತಾರೀಕು. ಇನ್ನು 3ನೇ ತಾರೀಕು ಕಾರ್ತಿಕ್ ಸೋಮವಾರ ಇದೆ. ಕಾರ್ತಿಕ್ ಸೋಮವಾರದ ವ್ರತ ಯಾರಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ಆ ಕಾರ್ತಿಕ್ ಸೋಮವಾರದ ವ್ರತವನ್ನು ಸಹ ನೀವು ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ ಇನ್ನೊಂದಷ್ಟು ವಿಶೇಷಗಳನ್ನು ನೋಡೋದಾಯಿತು ಅಂದರೆ 8ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಸಂಕಷ್ಟಹರ ಚತುರ್ಥಿ ಇರತಕ್ಕಂಥದ್ದು. ಜೊತೆಗೆ ಅವತ್ತೇ ಶ್ರೀ ಕನಕದಾಸರ ಜಯಂತಿ ಸಹ ಇದೆ.
ನೋಡಿ, ದಾಸ ಪರಂಪರೆಯಲ್ಲಿ ಕನಕದಾಸರದ್ದು ಬಹಳ ಶ್ರೇಷ್ಠ ಸ್ಥಾನ. ಆ ಶ್ರೀಹರಿಯ ಕುರಿತಾಗಿ, ಕೃಷ್ಣನ ಕುರಿತಾಗಿ ಅವರು ಮಾಡಿದಂತಹ ಅನೇಕ ಕೀರ್ತನೆಗಳು ಇವತ್ತಿಗೂ ಸಹ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು, ಕಿವಿಗಳಲ್ಲಿ ಕೇಳಿಸ್ಕೊಳ್ತಿದ್ದೀವಿ. ನಾಲಿಗೆಗಳಲ್ಲಿ ಆ ಕೀರ್ತನೆಗಳನ್ನು, ದಾಸರ ಪದಗಳನ್ನು ನುಡಿತಾ ಬರ್ತಾ ಇದ್ದೇವೆ. ಅದಕ್ಕೆ ಆ ಒಂದು ಕನಕದಾಸ ಜಯಂತಿ ಸಹ ಇರತಕ್ಕಂಥದ್ದು. ಅವರಿಗೂ ಸಹ ನೀವು ಆ ವಾಚ ಮನಸ ಒಂದು ಪ್ರೀತಿಯ ಒಂದು ಅರ್ಪಣೆಯನ್ನು ಮಾಡಿ. ಅದೇ ರೀತಿಯ ಕೊನೆ ಕಾರ್ತಿಕ್ ಸೋಮವಾರ ಇರ್ತಕ್ಕಂಥದ್ದು 17ನೇ ತಾರೀಕು 11ನೇ ತಿಂಗಳು 2025. ಕಾರ್ತೀಕ ಮಾಸ ಮಾಡ್ತಕ್ಕಂಥವ್ರಿಗೆ ಅದು ಬಹಳ ಪರ್ವಕಾಲ. ಕೆಲವೊಬ್ಬರಿಗೆ ವ್ರತ 4 ಅಥವಾ 5 ಸೋಮವಾರಗಳು ಬಂದ ಸಂದರ್ಭಕ್ಕೆ ವ್ರತವನ್ನು ಮಾಡ್ತಾ ಇರ್ತಾರೆ, ಕಾರ್ತಿಕ ಸೋಮವಾರದ ವ್ರತ. ಕೆಲವೊಬ್ಬರಿಗೆ ಸಾಧ್ಯ ಆಗೋದೇ ಇಲ್ಲ ಎಲ್ಲ ಸೋಮವಾರಗಳಂದು ಮಾಡಬೇಕು ಅಂತ. ಆದರೆ ಈ ಸೋಮವಾರದ ದಿವಸ, ಕೊನೆ ಕಾರ್ತೀಕ ಸೋಮವಾರದ ದಿವಸ ನೀವು ಒಂದು ವ್ರತವನ್ನು ಮಾಡೋದರಿಂದ ನಿಮಗೆಲ್ಲ ರೀತಿಯಾದಂತಹ ಪುಣ್ಯದ ಫಲಗಳನ್ನು ಸಹ ನೀವು ಪಡ್ಕೊಳ್ಬಹುದು. ದೈವ ಅನುಗ್ರಹಕ್ಕೆ, ದೇವರ ಅನುಗ್ರಹಕ್ಕೆ ಪಾತ್ರ ಆಗಬಹುದು. ಇನ್ನು 20ನೇ ತಾರೀಕು ನಿಮಗಿರುವಂಥದ್ದು ಚಟ್ಟಿ ಅಮಾವಾಸ್ಯೆ. ಚಟ್ಟಿ ಅಮಾವಾಸ್ಯೆ ಅಂತಂದರೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂತಹದ್ದು. ಜೊತೆಗೆ 26ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಸ್ಕಂದಷಷ್ಠಿ ಇರತಕ್ಕಂಥದ್ದು. ನೋಡಿ, ಯಾರಿಗಾದರೂ ಈ ತುಂಬ ಸರ್ಪದೋಷಗಳಿಂದ ಬಾಧೆಗೊಳಗ್ತಾ ಇದೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಉಂಟಾಗ್ತಾ ಇದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ, ನವೆಂಬರ್ 26ನೇ ತಾರೀಕು ಸ್ಕಂದ ಷಷ್ಠಿ ದಿವಸ ನಾಗರಕ್ಕೆ ತನಿ ಎರೆದು ಪೂಜೆಯನ್ನು ಮಾಡ್ಕೊಂಡು ಬರೋದ್ರಿಂದ, ನಾಗರ ಪೂಜೆಗಳನ್ನು ಮಾಡಿಸೋದ್ರಿಂದ ಆಲ್ಮೋಸ್ಟ್ ಈ ಒಂದು ನಾಗಕ್ಕೆ ಸಂಬಂಧಪಟ್ಟಂತಹ ದೋಷಗಳಿಂದ ನೀವು ನಿವೃತ್ತರಾಗಬಹುದು. ಒಟ್ಟಾರೆಯಾಗಿ ಈ ತಿಂಗಳು ಬಹಳ 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 ಅತ್ಯದ್ಭುತವಾಗಿರತಕ್ಕಂತಹ ಒಂದು ದಿನಮಾನಗಳು ಇರತಕ್ಕಂಥದ್ದು. ಕಾರ್ತೀಕ್ ಮಾಸ ಬೇರೆ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ, ನಿಮ್ಮೆಲ್ಲ ಜೀವನದಲ್ಲೂ ಸಹ ಅಭಿವೃದ್ಧಿಯಾಗಲಿ. ಇನ್ನು ಈ ಗ್ರಹದ ಸಂಚಾರದ ಫಲಗಳಿಂದ ನಿಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಶುಭಾಶುಭ ಫಲಗಳಿದ್ದಾವೆ ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಕರುಂಗಾಲಿ ಮಾಲೆ ಅಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೋಗಿ ನೀವು ನೇರವಾಗಿ ತಗೊಂಡು ಬಂದು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿ ಉಪಯೋಗ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬ್ಲ್ಯಾಕ್ ಎಬೋನಿ ಮರದಿಂದ ತಯಾರಾಗುವಂತಹ ಈ ಒಂದು ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನು ಹಾಕ್ಕೊಳ್ಬೇಕಂದ್ರೆ ಕೆಲವೊಂದು ನಿಯಮಗಳನ್ನು ನೀವು ಫಾಲೋ ಮಾಡಲೇಬೇಕು. ನೋಡಿ, ಮೊದಲನೇದಾಗಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿರುವಂತಹ ಮಾಲೆಯನ್ನು ಮಾತ್ರವೇ ನೀವು ಧರಿಸಬೇಕು. ಅದ್ರ ಜೊತೆಗೆ ಕೆಲವೊಂದು ನಿಯಮಗಳಿದ್ದಾವೆ. ಏನಪ್ಪ ನಿಯಮಗಳು ಅಂತ ಹೇಳಿದ್ರೆ, ಸಾವಿನ ಮನೆಗೆ, ಸೂತಕದ ಮನೆಗೆ ಹೋಗಬಾರ್ದು, ಇದನ್ನು ಧರಿಸಿಕೊಂಡು ಮಲಕ್ಕೊಳ್ಬಾರ್ದು, ಇದನ್ನು ಧರಿಸಿ ಶೌಚಾಲಯಗಳನ್ನು, ಸ್ನಾನಗಳನ್ನು ನೀವು ಮಾಡಬಾರ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾಗೂ ಸ್ಮಶಾನಗಳಿಗೆ ಮಾಲೆಯನ್ನು ಧರಿಸಿ ನೀವು ಹೋಗಬಾರ್ದು. ಇನ್ನು ಆಹಾರದ ವಿಚಾರ ಅಂತ ಬಂದಾಗ, ಆಹಾರದಲ್ಲಿ ನಿಮಗಂಥ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಯಾಕಂದರೆ ಇದು ಮೂಲತಃವಾಗಿ ಆಹಾರವನ್ನು ಮೀರಿದಂಥದ್ದು ಆಗಿರೋದ್ರಿಂದ ಕೆಲವೊಂದು ಎನರ್ಜಿಗಳು ನಿಮ್ಮ ದೇಹದಲ್ಲಿ ಆಹಾರದಿಂದ ಏನು ಬರೋದಿಲ್ಲ, ನಮ್ಮ ರೀತಿ ಮತ್ತು ನಡವಳಿಕೆಯಿಂದ ಬರುತ್ತೆ. ಸಿದ್ಧಿ ಮಾಡಿ ಪೂಜೆ ಹೇಗೆ ಸಿಗುತ್ತೆ, ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ? ಏನೂ ಇಲ್ಲ, ಸ್ವತಃ ನಾವೇ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿ ನಿಮ್ಮ ಮನೆಗೆ ಕಳುಹಿಸಿಕೊಡ್ತೇವೆ. ಈ ಒಂದು ಮಾಲೆಯನ್ನು ಧರಿಸ್ಕೊಂಡು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳಿ. ಮಾಟಮಂತ್ರ ದೋಷ, ಕೃತಿಮ ದೋಷ, ಜೀವನದಲ್ಲಿ ಅಭಿವೃದ್ಧಿ ಇಲ್ಲ, ಬೆಳವಣಿಗೆ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ನುವಂಥವರು ಈ ಮಾಲೆಯನ್ನು ನಿಮ್ಮ ಹೆಸರಿನ ಪ್ರಕಾರ ಸಿದ್ಧಿ ಮಾಡಿಕೊಂಡು ಧರಿಸ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ. ಬೇಕಾದವರು ಇಲ್ಲಿರುವಂಥ ಫೋನ್ ನಂಬರ್ಗೆ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಶುಭವಾಗಲಿ. ತುಲಾರಾಶಿಯವರಿಗೆ ಈ ಒಂದು ತಿಂಗಳ ಭವಿಷ್ಯ ಹೇಗಿದೆ ನವೆಂಬರ್ನ ತಿಂಗಳಲ್ಲಿ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನವೆಂಬರ್ನ ತಿಂಗಳಲ್ಲಿ ತುಲಾರಾಶಿಯವರಿಗಂತೂ ಇನ್ನಷ್ಟು ಮಹಾಯೋಗ. ಯಾವ ರೀತಿಯಾಗಿರ್ತಕ್ಕಂಥ ಮಹಾಯೋಗ ಅಂತ ಹೇಳಿದ್ರೆ, ಗ್ರಹದ ಸಂಚಾರದ ಸ್ಥಾನಬಲಗಳನ್ನು ನೋಡಿಬಿಡೋಣ. ಮೊದಲನೇದಾಗಿ ಲಗ್ನದಲ್ಲಿ ರಾಶಿಯಲ್ಲಿ ಬುಧ, ದ್ವಿತೀಯದಲ್ಲಿ ಕುಜ, ರವಿ, ಶುಕ್ರ. ಅದೇ ರೀತಿಯಾಗಿ ಪಂಚಮದಲ್ಲಿ ರಾಹು, ಷಷ್ಠದಲ್ಲಿ ಶನಿ. ಇನ್ನು ದಶಮದಲ್ಲಿ ಉಚ್ಚಂಗತನಾಗಿರ್ತಕ್ಕಂತಹ ಗುರು, ಲಾಭದಲ್ಲಿ ಕೇತು. ಈ
ಸ್ಥಾನದ ಸ್ಥಿತಿಯ ಬಲಗಳನ್ನು ನೋಡ್ತಾ ಇದ್ರೇ ನಿಮಗೆ ಈ ಒಂದು ವೈಭೋಗದ ಸಮಯ ಅಂತ ಹೇಳಬಹುದು. ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿನೂ ಸಹ ಏನೂ ನಿಮಗೆ ಅನಾನುಕೂಲತೆಗಳನ್ನು ತಂದು ಕೊಡ್ತಾ ಇಲ್ಲ, ಯಾವುದೇ ರೀತಿ ಅನಾನುಕೂಲಗಳು ಆಗ್ತಾ ಇಲ್ಲ. ಜೊತೆಗೆ ವ್ಯಯಾಧಿಪತಿ ರಾಶಿಗೆ ಬಂದಿರೋದು ಒಂದು ರೀತಿಯಾದಂತಹ ಮಹಾಯೋಗ. ಜೊತೆಗೆ ರಾಷ್ಟ್ರಾಧಿಪತಿಯು ಧನಸ್ಥಾನದಲ್ಲಿ, ಧನಾಧಿಪತಿಯು ಧನಸ್ಥಾನದಲ್ಲಿ, ಲಾಭಾಧಿಪತಿಯು ಧನಸ್ಥಾನದಲ್ಲಿ ಒಳ್ಳೆ ಹಣ ಮಾಡ್ತಕ್ಕಂತಹ ಯೋಗದ ಫಲ ಅದೆಲ್ಲೆಲ್ಲಿಂದ ಹರಿದು ಬರುತ್ತೆ ದುಡ್ಡು ಅಂತ ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಸರಿಯಾದ ರೀತಿಯಲ್ಲಿ ನಿಮ್ಮ ಕ್ರಿಯೆಗಳು ಮಾಡ್ತಾ ಹೋಗಬೇಕು. ಮನೇಲಿ ಕಂಬಳಿ ಹೊಚ್ಕೊಂಡು ಮಲಕ್ಕೊಂಡ್ರೆ ದುಡ್ಡು ಬರಲ್ಲ. ದುಡ್ಡು ಬರೋ ದಾರಿನಲ್ಲಿ ನೀವು ನಡೀತಾ ಹೋದರೆ ನೀವು ಯೋಚನೆ ಮಾಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಣ ಸಂಪಾದನೆಯನ್ನು ಮಾಡಿಕೊಳ್ಳುವ ಯೋಗದ ಫಲವನ್ನು ಈ ಒಂದು ತಿಂಗಳು ನೀವು ಅನುಭವಿಸ್ತೀರಾ. ಅದೇ ರೀತಿಯಾಗಿ ಪಂಚಮದ ರಾಹು ಇದು ನಿಮ್ಮ ಮಕ್ಕಳ ಆರೋಗ್ಯಕ್ಕೆ, ವಿದ್ಯಾಭ್ಯಾಸದ ಕ್ಷೇಮಕ್ಕೆ ಒಳ್ಳೆಯದಲ್ಲ. ಅದನ್ನು ಜಾಗ್ರತೆಯಾಗಿರಬೇಕು. ಇದ್ದಕ್ಕಿದ್ದ ಹಾಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಡೌನ್ಫಾಲ್ ಆಗುವಂಥದ್ದಿರಬಹುದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳು ಬರುವಂಥದ್ದಿರಬಹುದು, ಇಲ್ಲ ಅವರ ವಿಚಾರಕ್ಕೋಸ್ಕರವಾಗಿ ಒಂದಷ್ಟು ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸೋದಕ್ಕೆ ಸಾಧ್ಯವಾಗದೆ ಅವ್ರ ಬದುಕಿನಲ್ಲಿ ಏನೋ ಒಂದು ಕಡೆ ತೊಂದರೆ ತಾಪತ್ರೆಗಳು ಬರುವಂತಹದ್ದನ್ನು ಈ ಪಂಚಮದ ರಾಹು ಸೂಚನೆ ಮಾಡ್ತಾನೆ. ಆದರೆ ಈಗಲೇ ತಿಳ್ಕೊಳ್ತಾ ಇರೋದ್ರಿಂದ ಆ ರೀತಿಯಾಗಿ ಆಗೋದಕ್ಕೆ ಅವಕಾಶ ಕೊಡೋದು ಬೇಕಾಗಿಲ್ಲ. ನೋಡಿ, ಜ್ಯೋತಿಷ್ಯ ಅಂದರೆ ಕೇವಲ ದೇವರು ದಿಂಡರು ಪೂಜೆ ಪುನಸ್ಕಾರ ಮಾಡ್ಕೊಂಡು ಕೂತ್ಕೊಳ್ಳಿ, ಗ್ರಹಗಳನ್ನು ಓಲೈಸ್ಕೊಂಡಿರಿ ಅಂತಲ್ಲ. ನಿಮ್ಮ ಬುದ್ಧಿಯನ್ನು ಸಹ ಸ್ವಲ್ಪ ಉಪಯೋಗಿಸ್ಕೋಬೇಕು, ನಿಮ್ಮ ಕಾಮನ್ ಸೆನ್ಸನ್ನು ಸಹ ಯೂಸ್ ಮಾಡಬೇಕು. ಆವಾಗಲೇ ನಿಮಗೆ ಕಾಮನ್ ಸೆನ್ಸ್ ಸಹ ಒಂದು ಪರಿಹಾರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಅರಿವೇ ನಿಮಗೆ ಗುರುವಾಗಿ ಕೆಲಸವನ್ನು ಮಾಡುತ್ತೆ. ಅದರ ಜೊತೆಗೆ ಇನ್ನು ಷಷ್ಠದಲ್ಲಿರ್ತಕ್ಕಂತಹ ಶನಿ ಅತ್ಯದ್ಭುತವಾದ ಯೋಗ ಫಲ. ಶನಿ ಬಲ ಅಂತೂ ನಿಮಗೆ ತುಂಬ ಚೆನ್ನಾಗಿದೆ, ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು 10ನೇ ಮನೆಯ ಒಳಗಡೆ ಇರತಕ್ಕಂತಹ ಗುರುವಿನ ಅನುಗ್ರಹ, ಅದು ಉಚ್ಚನಾಗಿರತಕ್ಕಂತಹ ಗುರುವಿನ ಅನುಗ್ರಹವು ಪಂಚಮದ ದೃಷ್ಟಿ ಅಂದರೆ ನಿಮ್ಮ ಧನಸ್ಥಾನದ ಮೇಲೂ, ಅದೇ ರೀತಿಯಾಗಿ ಚತುರ್ಥ ಸ್ಥಾನದ ಮೇಲೆ ಉಚ್ಚ ಗುರುವಿನ ಪ್ರಭಾವವು ಅತ್ಯದ್ಭುತವಾಗಿ ಇದೆ. ಇನ್ನು ಷಷ್ಠದ ಮೇಲೂ ಸಹ ಗುರುವಿನ ಪ್ರಭಾವ ಬರುವಂತಹದ್ದು. ಏನು ಯೋಗದ ಫಲ ಇದೆ ಅಂತಂದರೆ, ನೀವೊಂದು ಸ್ವಲ್ಪ ಜಾಗ್ರತೆಯಿಂದ ಜೀವನ ಮಾಡಿ ಸರಿಯಾದ ಹೆಜ್ಜೆಗಳನ್ನು ಇಡ್ತಾ ಹೋಗ್ಬಿಟ್ರಂತೂ ಈ ನವಂಬರ್ನ ತಿಂಗಳು ಅತ್ಯದ್ಭುತ ಅಂತಲೇ ಹೇಳಬಹುದು. ಎಷ್ಟೋ ಜನಕ್ಕೆ ಪಾಪ ಈ ಸುವರ್ಣ ಸಮಯ ಬರಲಿ ಅಂತ ಕಾಯ್ತಾ ಇರ್ತಾರೆ, ಆದರೆ ಬಂದದ್ದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಕೆಲವೊಬ್ಬರು ಒದ್ದಾಡಬೇಕಾಗತ್ತೆ. ನೀವು ಉಪಯೋಗಿಸ್ಕೊಳ್ಳೋಕ್ಕಾಗಲಿಲ್ಲಲ್ಲ ಅಂತ ಮುಂದಕ್ಕೆ ರಿಗ್ರೆಟ್ ಮಾಡ್ಕೊಳ್ಳೋದಕ್ಕಿಂತ ಈಗ ಮೊದಲೇ ತಿಳ್ಕೊಳ್ತಾ ಇದ್ದೀರಿ, ತುಂಬ ದಿನಗಳ ಮುಂಚೆನೇ ನವಂಬರ್ನಲ್ಲಿ ಏನೇನು ಆಗಬಹುದು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀರಿ. ಅದನ್ನು ತಿಳ್ಕೊಂಡಿರೋ ರೀತಿಯಲ್ಲೇ ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ ಬಹಳ ಅನುಕೂಲತೆಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಕೇತು ಲಾಭದಲ್ಲಿ ಇರೋದ್ರಿಂದ, ರಾಹುವಿನ ದೃಷ್ಟಿ ಬೇರೆ ಬಂದಿರೋದ್ರಿಂದ ಬರುವಂತಹ ಹಣಕಾಸುಗಳು ಇನ್ನಷ್ಟು ದ್ವಿಗುಣವಾಗಿ ಬರುತ್ತೆ. ಅಯಾಚಿತವಾಗಿ ಅನಾಯಾಸವಾಗಿ ಎಲ್ಲೋ ಒಂದು ಕಡೆ ನಿಮಗೆ ಬರುವಂತಹ ದುಡ್ಡುಗಳು, ಹಳೇದು ಯಾವುದೋ ಇನ್ವೆಸ್ಟ್ ಮಾಡಿರ್ತೀರಿ, ಇಮಿಡಿಯೇಟಾಗಿ ಮೆಚುರಿಟಿ ಆಗಿರುತ್ತೆ, ನೀವು ನೋಡ್ಕೊಂಡಿರಲ್ಲ, ಆ ದುಡ್ಡೆಲ್ಲ ಬಂದು ಸೇರ್ಕೊಂಡ್ಬಿಡೋದು. ಹೀಗೆ ನೀವು ಯೋಚನೆ ಮಾಡದೇ ಇರತಕ್ಕಂತಹ ರೀತಿಯಲ್ಲೆಲ್ಲ ದುಡ್ಡು ಕಾಸುಗಳು ತುಲಾರಾಶಿಯವರಿಗೆ ಬಂದು ಕೈ ಸೇರುವಂತಹದ್ದು ಆಗತ್ತೆ. ಅತ್ಯದ್ಭುತವಾಗಿದೆ, ನಿಮಗೇನು ಯೋಚನೆಯೇ ಮಾಡಬೇಕಾಗಿಲ್ಲ. ಜೊತೆಗೆ ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ಅದರಲ್ಲೂ ಶುಭ ರೀತಿಯಾದಂತಹ ದಶಾಭುಕ್ತಿಗಳು ನಡೀತಾ ಇದೆ, ಒಳ್ಳೆಯ ರೀತಿಯಾದಂತಹ ಯೋಗ ಫಲಗಳಿದೆ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದರಲ್ಲೇನಾದರೂ ಅಶುಭವಾದಂತಹ ದಶಾಭುಕ್ತಿಗಳು ನಡೀತಾ ಇದ್ದರೆ ಅದಕ್ಕೇನು ಪರಿಹಾರ ಬೇಕೋ ಹೇಳ್ತೇವೆ. ಆ ಪರಿಹಾರದ ಮುಖಾಂತರವಾಗಿ ಜೀವನನ ಒಂದು ಸರಿ ಮಾಡ್ಕೊಳ್ತಾ ಹೋಗಿ. ನಿಮಗೇನಾದರೂ ಜನ್ಮಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ವಾಟ್ಸಪ್ನ ಮುಖಾಂತರವಾಗಿ ನಿಮ್ಮ ಡೀಟೇಲ್ಸನ್ನು ಕಳಿಸಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಳಿ. ಫೋನ್ ಅಪಾಯಿಂಟ್ಮೆಂಟು ಸಹ ಸಿಗುತ್ತೆ, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಸಹ ಸಿಗುತ್ತೆ. ನೀವು ನೇರವಾಗಲಾದರೂ ಬಂದು ಭೇಟಿ ಮಾಡಬಹುದು ಅಥವಾ ಫೋನ್ನಲ್ಲಿ ಬೇಕಾದರೂ ಕೇಳ್ಕೊಳ್ಬಹುದು. ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಇಲ್ಲೇ ಇರುವಂಥ ಫೋನ್ ನಂಬರ್ಗೆ ವಾಟ್ಸಪ್ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ನವಂಬರ್ನ ತಿಂಗಳಲ್ಲಿ ಇನ್ನೊಂದಷ್ಟು ಫಲಗಳನ್ನು ನೋಡೋಣ, ವಿಶ್ಲೇಷಣೆ ಮಾಡೋಣ. ನವಂಬರ್ನ ತಿಂಗಳಲ್ಲಿ ಈ ಒಂದು ತುಲಾರಾಶಿಯವರಿಗೆ ಅತಿ ಹೆಚ್ಚು ಅನುಕೂಲಗಳನ್ನೇ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ.
ಏನಾದರೂ ಸ್ಥಿರಾಸ್ತಿಯ ಖರೀದಿಗಳಾಗಿದ್ದಿರಬಹುದು, ಹಣಕಾಸಿನ ಒಳಹರಿವು, ನಾವಾಗಲೇ ಹೇಳಿದಾಗೆ ತುಂಬ ಚೆನ್ನಾಗಿ ಫ್ಲೋ ತುಂಬ ಚೆನ್ನಾಗಿರುತ್ತೆ, ಹಣಕಾಸಂತೂ ತುಂಬ ಚೆನ್ನಾಗಿ ಹರಿದು ಬರ್ತಾ ಇರುತ್ತೆ. ಅನೇಕ ದೀರ್ಘಕಾಲದ ನಿಮ್ಮ ಆಸೆ ಆಕಾಂಕ್ಷೆಗಳು, ದೀರ್ಘಕಾಲದ ಬಯಕೆಗಳೆಲ್ಲ ಈಡೇರಿರ್ತಕ್ಕಂತಹ ಸಂದರ್ಭ. ಒಂದು ಆರೋಗ್ಯದಲ್ಲಿದ್ದಂತಹ ಏರಿಳಿತಗಳೆಲ್ಲ ದೂರ ಆಗ್ತಕ್ಕಂತಹದ್ದು. ನೂತನ ವಸ್ತ್ರಾಭರಣಗಳ ಖರೀದಿಯನ್ನು ಮಾಡಿ ಬಹಳ ಸಂತೋಷವನ್ನು ಪಡ್ತೀರಿ. ಕುಟುಂಬ ಸದಸ್ಯರೊಟ್ಟಿಗಿದ್ದಂತಹ ಭಿನ್ನಾಭಿಪ್ರಾಯಗಳು ತುಲಾರಾಶಿಯವರಿಗೆ ದೂರವಾಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಕಡಿಮೆ ಶ್ರಮ ಹಾಕಿದ್ರೂ ಪರವಾಗಿಲ್ಲ, ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಹಾಗಂಥೇಳಿ ಕಡಿಮೆ ಶ್ರಮ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಒಂದು ಸರಿಯಾದ ಶ್ರಮವನ್ನು ಹಾಕಿ. ರಾಜಕೀಯ ನೇತಾರರುಗಳಿಗೆ ಉತ್ತಮವಾದಂತಹ ಒಂದು ಒಳ್ಳೆ ರೀತಿಯ ಯೋಗ ಫಲಗಳು ನಿಮಗೆ ಬರ್ತಕ್ಕಂಥದ್ದು. ಒಳ್ಳೆ ಸ್ಥಾನಮಾನಗಳೆಲ್ಲ ಸಿಗ್ತಾ ಹೋಗುತ್ತೆ. ಒಟ್ಟಾರೆ ಉದ್ಯೋಗದ ಸ್ಥಳದಲ್ಲಿ ಬಹಳ ಶಾಂತಿಯುತವಾಗಿರುತ್ತೆ, ನೆಮ್ಮದಿ ಜಾಸ್ತಿ, ಸುಖ ಸೌಕರ್ಯ ಸೌಲಭ್ಯಗಳು ಜಾಸ್ತಿ ಪಡ್ಕೊಳ್ತೀರಿ ತುಲಾರಾಶಿಯವರು. ಅತ್ಯದ್ಭುತವಾದ ಯೋಗ ಫಲಗಳಿದ್ದಾವೆ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಶ್ರಯ ಆಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಮತ್ತು ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡೋಕ್ಕೆ ಹೇಳಿ. ನೀವು ಕೊಡುವಂತಹ ಆ ಹಣ್ಣಿನ ಗಿಡಗಳು ಅನೇಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರಕ್ಕೆ ಆಸರೆಯಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಅವುಗಳು ಬೆಳೆದು ನಿಂತ ಕಾಲಕ್ಕೆ ಇಡೀ ಪ್ರಕೃತಿಯನ್ನು, ಪರಿಸರವನ್ನು ಕಾಪಾಡುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯು, ಅವೆಲ್ಲಕ್ಕೂ ಪ್ರಾಣಕ್ಕಾಧಾರವಾಗಿರುವಂತಹ ಆಹಾರ ಎರಡೂ ಸಹ ಸಿಗೋ ಹಾಗೆ ಆಗುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ದುರ್ಗಾ 12 ನಾಮಾವಳಿ ಸ್ತೋತ್ರದ ಪಠಣವನ್ನು ಮಾಡಿ ದಿನಕ್ಕೆ ಬೆಳಗ್ಗೆ 3 ಬಾರಿ, ಸಂಜೆ 3 ಬಾರಿ, ಬೆಳಗ್ಗೆ 3 ಬಾರಿ, ಸಂಜೆ 3 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಬಹಳ ಏಳಿಗೆಯನ್ನು ನೀವು ನೋಡಬಹುದು. ಇದಾಗಿತ್ತು ತುಲಾರಾಶಿಯವರ ಈ ಒಂದು ನವೆಂಬರ್ನ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.